ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮತ್ತು ನಾಳೆ ಮಗಂದು ಸ್ಕೂಲ್ ಹಾಲಿಡೇ ಇರುತ್ತೆ. ಹಾಗಾಗಿ ಲೇಟಾಗಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಸ್ನಾನ ಮಾಡಿ ಇವಾಗ ಒಬ್ಬಿಟ್ಟು ಮಾಡಬೇಕು. ಸೊ ಒಬ್ಬಿಟ್ಟಿಗೆ ಬೇಳೆ ಕುದಿಸ್ತಾ ಇದ್ದೀನಿ. ಅದಕ್ಕೆ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ತುಂಬ ಕೆಲಸ ಇತ್ತು, ಬ್ಯುಸಿ ಇತ್ತು, ಹಾಗಾಗಿ ಶೂಟ್ ಮಾಡ್ಕೊಳ್ಳಿಲ್ಲ ವೀಡಿಯೋಸು. ಇವಾಗ ಒಬ್ಬಿಟ್ಟು ಮಾಡೋಣ ಅಂತ ಬೇಳೆ ಬೇಯಿಸೋಕೆ ಹಾಕ್ತೀನಿ. ಜಸ್ಟ್ ಒಂದು ಗ್ಲಾಸ್ ಮಾಡ್ತೀನಿ ಅಷ್ಟೇ. ಒಂದು ಗ್ಲಾಸ್ ಬೇಳೆ ಬೇಯಿಸಿ ಆಮೇಲೆ 2 ಗ್ಲಾಸ್ ಬೆಲ್ಲ ಹಾಕಿ ಸ್ವಲ್ಪ ಕಾಯಿ ಹಾಕಿ ರುಬ್ಬಬೇಕು. ಹಾಗೆ ಸ್ವಲ್ಪ ಒಬ್ಬಿಟ್ಟು ಸಾರು ಆ್ಯಂಡ್ ಒಂದು ಸ್ವಲ್ಪ ಹಪ್ಪಳ ಕರಿಬೇಕು ಆ್ಯಂಡ್ ಪಲ್ಯ ಮಾಡಬೇಕು ಅಷ್ಟೇ. ಮಧ್ಯಾಹ್ನ ಅಷ್ಟೊತ್ತಿಗೆ ಅಡುಗೆ ಮಾಡಿ ಇವತ್ತು ನಮ್ಮನೆ ಸಂಪ್ರದಾಯ ಪ್ರಕಾರ, ಗಂಡ ಮನೆ ಸಂಪ್ರದಾಯ ಪ್ರಕಾರ ದೇವರಿಗೆ ಎಡೆ ಇಕ್ಕೋದು ಇವತ್ತೇ ಮಾಡ್ತಾರೆ, ಹಿರಿಯರಿಗೆ ಹಬ್ಬ ಅಂತ. ನಮ್ಮ ಸೈಡು ತವ್ರ ಮನೆ ಸೈಡಲ್ಲೆಲ್ಲ ದೀಪಾವಳಿ ಒಂದೇ ದಿನ ಮಾಡೋದು. ಸೊ ಇವರು 2 ಸತಿ ಮಾಡ್ತಾರೆ. ಒಂದು ಸತಿ ದಸರಾ ಮತ್ತು ಒಂದು ಸತಿ ಇದು. ದಸರಾ ಟೈಮಲ್ಲಿ ನಾನ್ ವೆಜ್ಜು ಎಡೆ ಇಕ್ತಾರೆ. ಸೊ ಇವಾಗ ಹೋಳಿಗೆ ಎಡೆ ಇಕ್ತಾರೆ. ಸೊ ಹೋಳಿಗೆ ಅದೆಲ್ಲ ಕುದಿಸೋಕೆ ಹಾಕ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಅಷ್ಟೊತ್ತಿಗೆಲ್ಲ ಅಡುಗೆನೂ ಆಗಿರುತ್ತೆ. ಮಕ್ಕಳು ಆಟ ಆಡ್ತಾಯಿದ್ದಾರೆ, ಅಷ್ಟೊತ್ತಿಗೆಲ್ಲನೂ ಮಾಡ್ಕೋಬೇಕು. ಮಕ್ಕಳಿಗೆ ಬೆಳಿಗ್ಗೆ ಇಡ್ಲಿ ಮಾಡಿಕೊಟ್ಟಿದ್ದೆ. ಇಡ್ಲಿ ತಿಂದು ಆಟ ಆಡ್ತಾಯಿದ್ದಾರೆ. ನಮ್ಮ ಅಕ್ಕನ ಮಗ ಇರೋದಕ್ಕೆ ಒಳ್ಳೆಯದಾಯಿತು, ಆಟ ಆಡಿಸ್ತಾನೆ. ಇಲ್ಲಾಂದರೆ ಈ ಇಬ್ಬರು ಮಕ್ಕಳು ಕಟ್ಕೊಂಡು ಅಡುಗೆ ಮಾಡೋದಂದು ತುಂಬ ಕಷ್ಟ. ಸೊ ಹಾಗಾಗಿ ಅವ್ರು ಆಟ ಆಡಿಸ್ತಾ ಇದ್ದಾರೆ. ನಾನು ಬೇಗ ಮಾಡಿಕೊಂಡೆ. ನಮ್ಮ ಹಸ್ಬೆಂಡು ಹೊಟ್ಟೆ ಹಸಿತಾ ಇದೆ, ಬೇಗ ಮಾಡು ಅಂತ ಇದ್ದರು. ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡಿದ್ದೆ. ಇನ್ನೊಂದು ಒಬ್ಬಿಟ್ಟು ಒಂದಿತ್ತು. ಹೊರಗಡೆ ಅವರು ದೇವರಿಗೆ ಎಡೆ ಇಕ್ಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಒಂದು ಚಾಪೆ ಹಾಸ್ಬಿಟ್ಟು, ಮನೆ ಹಾಸ್ಬಿಟ್ಟು, ಬಳೆ ಎಲ್ಲ ಹಾಕಿ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ. ಪ್ರತಿ ಸತಿ ನಮ್ಮ ಅತ್ತೆ ಮಾವ ಎತ್ತಿದ್ರು, ಅವರು ಮಾಡ್ತಿದ್ರು. ಅವರಿಲ್ಲ, ಈ ಸತಿ ಅವರು ಬೇರೆ ಕಡೆ ಇದ್ದಾರೆ. ಆಗ ನಮ್ಮ ಮಾವನೂ ಅಲ್ಲೇ ಹೋದರು. ಹಾಗಾಗಿ ನಮ್ಮ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾನು ದೇವರಿಗೆ 5 ಹೋಳಿಗೆ ಅಷ್ಟೇ ಮಾಡ್ತೀನಿ. ಮನೆಯಲ್ಲಿ 2 ದೇವರಿಗೆ, ಹಿರಿಯರಿಗೆ 3 ಅಷ್ಟೇ. ಆಮೇಲೆ ಮತ್ತೆ ಬಿಸಿ ಮಾಡ್ಕೊತೀವಿ ತಿನ್ನುವಾಗ. ಅದನ್ನೇ ತಿಂತೀವಿ, ಸಾಕು. ಇರೋದೇ 3 ಜನ, ನಾನು ಹಸ್ಬೆಂಡು ಆ್ಯಂಡ್ 3 ಜನ ಮಕ್ಕಳು ಅಷ್ಟೇ ಸಾಕು. ಸಂಜೆ ಅಣ್ಣ ಬರ್ತೀನಿ ಅಂದಿದ್ದಾನೆ. ಅಣ್ಣ ಬಂದಮೇಲೆ ನೈಟು ಬಿಸಿ ಹೋಳಿಗೆ ಮಾಡ್ತೀನಿ. ಹಿರಿಯರಿಗೆ ಎಡೆಯಕ್ಕೆ ಹಬ್ಬ ಮಾಡಿದ್ವಿ. ಹೋಳಿಗೆ ಮಾಡಿ ಮಾಡಬೇಕು. ಒಂದು ಸತಿ ನಾನ್ ವೆಜ್ ಮಾಡಿರ್ತೀವಿ, ಇವತ್ತು ಹೋಳಿಗೆ. ಈಗೆಲ್ಲ ಮುಗೀತು, ಈಗ ಊಟ ಮಾಡಬೇಕು. ಕುತ್ಕೋರಿ ಹಬ್ಬದ ಜೊತೆ. ಅದನ್ನ ಎಲ್ಲಿ ತೊಗೊಂಬಿಡ್ಲೇನ್ರಿ? ಹಾಂ, ಜೀತತ್ತ ಅದು ದೇವರು. ಹಾಂ, ಕಾಯಲ್ಲಿ ಮಾಡಲಿಲ್ಲ. ನಿಮ್ಮಪ್ಪನೂ ಇಲ್ಲ, ನಾನು ತಿನ್ನಲ್ಲ. ಈಗ ಕುತ್ಕೋರಿ, ದೇವ್ರ ಪ್ರಸಾದನೇ ಉಣ್ಬೇಕು. ನವೀನ್ ಅದು ತೊಗೊಂಬಿಡಪ್ಪಿ, ಅದರಲ್ಲೇ ಉಣ್ಣೋಣ. ಮತ್ತು ನಮ್ಮ ಮಾವನ ಇಲ್ವಲ್ಲ, ಯಾರು ಉಣ್ಣಲ್ಲ. ನಿಧಾನಕ್ಕೆ ಎತ್ಕೊ, ಹಿಡ್ಕೊಳ್ಳೇನ? ಕುತ್ಕೋರಿ ಇಲ್ಲಿ, ಮುಟ್ಬಾರ್ದು. ಸ್ಟಾರ್ಟ್. 3 ಜನ ತಿನ್ರಿ. ಕೈ ತೊಗೊಂಬ್ರು, ಹುಡುಗ ಬಾತ್ರೂಮ್ಗೆ ತೊಳ್ಕೊಂಬ್ರು. ಕೋಸಂಬರಿ ತರಲಾ? ಕೋಸಂಬರಿ ಮೊಸರಾ? ಯಾಕೆ? ಊಟ ಮಾಡಿಬಿಡಪ್ಪಿ ಅದರಲ್ಲೇ ನಾನು ಬರ್ತೀನಿ, ಅವರು ಬರಲಿ. ಉಪ್ತಂಬರಲ್ಲ, ಅದಕ್ಕೆ ಕೇಳಿದೆ. ಸ್ಟಾರ್ಟ್. ಹಿರಿಯರು ಬಂದು ಊಟ ಮಾಡ್ತಾರಂತೆ. ಅವ್ರದ್ದು ಪೂಜೆ ಮಾಡ್ತೀನಿ. ಅವ್ರ ಕೈಲಿ ನಾವು ಊಟ 3 ಜನ ಕೈಲಿ
ಆಯ್ತು. ಜನ ಸೇರಿ ಪೂಜೆ ಮಾಡಿ ಒಂದು ವಿಡಿಯೋ ಮಾಡ್ತೀನಿ. ಈ ಕಡೆ ಒಂದು ಸೇವ್ ಈ ವರ್ಷದ ಯುಗಾದಿ ಹಬ್ಬ ನಮ್ಮ ಮನೆಯಲ್ಲಿ ಈ ಥರ ಇತ್ತು. ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ನನಗೆ ರೆಡಿಯಾಗೋಕ್ಕೂ ಟೈಮ್ ಸಿಗಲಿಲ್ಲ. ನಿಜವಾಗ್ಲೂ ಮನೆ ಕೆಲಸ, ಹೋಳಿಗೆ, ಸಾಂಬಾರು, ಅನ್ನ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಸೊ ಹಾಗಾಗಿ ಯಾವ ಡ್ರೆಸ್ ಹಾಕ್ಕೊಂಡಿದ್ದೋ ಅದರಲ್ಲೇ ಮುಗಿಸ್ಬಿಟ್ಟೆ. ಮನೇಲಿ ಇನ್ನೊಬ್ರು ಇದ್ದರೆ ಹೆಲ್ಪ್ ಆಗುತ್ತೆ, ಅಡುಗೆ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಪೂಜೆ ಮಾಡ್ಬೋದು. ಒಬ್ಬರೇ ಇದ್ದರೆ ತುಂಬ ಕಷ್ಟ, ಅದರಲ್ಲೂ ಮಕ್ಕಳು ಕರ್ಕೊಂಡು ಮಾಡೋದು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನಾಳೆ ನಾಡಿದ್ದು ಮಗಂದು ರಜೆ ಇದೆ, ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಕೋಟಿಲಿಂಗೇಶ್ವರ ಬ್ಲಾಗು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ವಾಚ್ ಮಾಡಿ, ಹಾಗೆ ನನ್ನ ವಿಡಿಯೋ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.